ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. 2ನೇ ದಿನಕ್ಕೆ ಸ್ವಾಗತ. ಸೊ ಇವಾಗ ನಾವು ಎಲ್ಲ ಅಗೋಡ ಫೋಟೋಗೆ ಬಂದಿದ್ದೀವಿ. ಅಲ್ಲಿ ಮುಂದೆ ಇರೋದು ಅಗೋಡ ಫೋಟೋ. ಫುಲ್ಲು ಸೆಕೆ, ಮೋಡ ನೋಡ್ರಿ, ಒಳ್ಳೆ ವೆದರು, ಬಿಸಿಲಂತೂ ಇಲ್ಲ. ಬಟ್ ಸೆಕೆ ಮಾತ್ರ ಕಿತ್ಕೊಂಡು ಹೊಡಿತೈತೆ, ಆಗ್ತಿಲ್ಲ ಆ ರೇಂಜಿಗೆ ಸೆಕೆ ಇಲ್ಲೂ. ಸೊ ಇವಾಗ ಅಗೋಡ ಫೋಟೋಗೆ ಬಂದ್ವಿ. ಟೈಮ್ ಅಲ್ಲೇ 9:45 ಆಯ್ತಾ ಬಂತು. ಸೊ ನೋಡೋಣ ಒಳಗಡೆ ಕ್ಯೂರಿಯಾಸಿಟಿ ತುಂಬ ಇದೆ, ಯಾಕೆಂದರೆ ಸುಮಾರು ಜನ ಓವರ್ ಅಂತಿಲ್ಲಿ. ನಾವು ನೋಡಿರಲಿಲ್ಲ. ಶಾಪಿಂಗ್ ಮಾಡೋಕ್ಕೂ ಸಕಾಲಾಗಿದೆ ಕಾಂಪ್ಲೆಕ್ಸ್. ಇಲ್ಲಿಗಿಂತ ಇನ್ನೇನು ಡೌನಿಂದ ಬಂದ್ವಿ ನಾವು. ಅಲ್ಲಿ ಎಂಟ್ರೆನ್ಸಲ್ಲಿ ಡಾಲ್ಫಿನ್ ಪಾಯಿಂಟ್ ಎಲ್ಲ ಇದೆ, ಹಣ ಕರ್ಕೊಂಡು ಹೋಗ್ತಾರೆ ಅವ್ರೆ. ಪರ್ ಪರ್ಸನ್ 300 ಅಂತ. ಸೊ ಚೆನ್ನಾಗಿದೆ, ಬೋಟ್ ರೈಡ್ ಮಾಡಬೇಕು. ಬಾಯ್ಸ್ ಎಲ್ಲ ಚಡ್ಡಿ ಹಾಕೊಂಡು ಗರಮ್ಮ ಒಯ್ತವ್ರೆ. ಇಲ್ಲೆಲ್ಲ ಚಡ್ಡಿನೇ ಸರಿ ಗೋವಾದಲ್ಲಿ ಬಿಸಿಲಿಗೆ. ಒಂಚೂರು ಬಿಸಿಲಿಗೆ ಟೈಮ್ ಆಗುತ್ತೆ, ಬಟ್ ಚಡ್ಡಿ ಬೆಸ್ಟು. ಪರ್ ಪರ್ಸನ್ನು 25 ರೂಪೀಸ್ ಅಂತೆ. ಪರ್ ಪರ್ಸನ್ 25 ರೂಪೀಸ್ ಅಂತೆ. ಅಡಿಷ್ನಲ್ ಚಾರ್ಜು ಎಲ್ಲ ಏನೇನಿದೆ. ಫಾರಿನರ್ಸ್ಗಾದ್ರೆ 300 ರೂಪಾಯಿ ಅಂತ. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರೆ. ನೋಡಪ್ಪ ಇದೇ ಫೋಟೋ, ಅದ್ರ ಒಳಗಡೆ ಹೋಗ್ಬೋದು, ತೋರಿಸ್ತೀನಿ. ದುಡ್ದಿದ್ದೀನಿ ಏನಾದ್ರು ಯೂನಿಕ್ ಆಗೈತೆ. ಇದೆಲ್ಲ ಮೊದಲಿಗೆಲ್ಲ ಇರ್ತಿರಲ್ಲ, ಇವುಗಳೆಲ್ಲ ಮಾಡಿರೋದು ನೋಡಿ. ಅದ್ರ ಹಿಸ್ಟ್ರಿ ಇಲ್ಲೇ ಬರೆದವ್ರು ಪೂರ. 1510 ಅಗೋಡ ಫೋಟೋ ಆಗಿರೋದಂತೆ ಓಡುವ. ಬಟ್ ಈ ಕಲ್ಲಿದೆ ನೋಡ್ರಿ, ಇವೆಲ್ಲ ಮಂಗಳೂರು ಕಲ್ಲು ಅಂತ. ಅಂದರೆ ಇವೆಲ್ಲ ಮಂಗಳೂರಲ್ಲಿ ಜಾಸ್ತಿ ಕಲ್ಲುಗಳೆಲ್ಲ, ಆಗಿನ ಕಾಲದೇನೆ, ಬಟ್ ಮಂಗಳೂರಲ್ಲಿ ಜಾಸ್ತಿ ಕಲ್ಲುಗಳು. ಬಟ್ ಜಾಗ ಮಾತ್ರ ನಿಜವಾಗ್ಲೂ ಕ್ಲೀನಾಗಿ ಇರ್ತಾವ್ರು ನೋಡ್ರಿ. ಇಲ್ಲೆಲ್ಲ ಆ ಕಡೆಯಿಂದ ಬರ್ಬೋದು. ಇದೇ ಇವರು ಎಂಟ್ರಿ ಬರೀ ಆಗೈತೆ ಒಂಥರ ಡಿಸಿಷನ್ ಆಗಿ. ಅಂದ್ರೆ ತಣ್ಣಗೆ ಆಯ್ತೈತೆ ಗುರು. ಇಲ್ಲಿ ಏನೈತೆ ನೋಡ್ರಿ, ಆ ಕಾಲದಲ್ಲಿ ಯಾವ ಪಡಿ ಕಟ್ಟವ್ರೆ ಸ್ವಾಮಿ. ಇವರು ಪೇಂಟ್ಗಿಂತ ಏನಾರು ಮಾಡೋರ ಏನೋ ಕ್ರೇಜಿಯಾಗಿ ಮಾಡೋದು ಗುರು. ಇಲ್ಲಿ ಹಾಕೋಕ್ ನೋಡಿ, ಎಲ್ಲ ಬಾಂಬ್ ಕಿಂಬಾಗಿ ಪಡೆದಾಕ್ಬಿಟ್ಟವ್ರೆ. ಹಿಂಗಿತ್ತು, ಹಿಂಗೆ ಮಾಡೋರೆ ನೋಡಿದ್ರೆ. ಅವಾಗ ಹಿಂಗಿತ್ತು, ಇವಾಗ ಹಿಂಗೆ ಅಪ್ಪರ್ ಬಿಫೋರ್ ಹಾಕೋರು ಅಷ್ಟೇ, ಏನಿಲ್ಲ. ಇದು ಅಗೋಡ ಫೋರ್ದು ಬಿಫೋರ್ ಹಿಂಗೈತೆ ನೋಡ್ರಿ, ಏನು ಭಾರಿ ಆಗೈತೆ. ಇದೇ ಗುರು ಫೋಟೋ. ಇದ್ರೊಳಗೆ ಏನಿದೆ ಅಂತ ಗೊತ್ತಿಲ್ಲಪ್ಪ. ಒಳಗೆ ಏನು ಮಿಷಿನ್ ಇಟ್ಟಿರ್ತಾರೆ ಅನ್ಕೋತೆ. ನಮ್ಮ ಹುಡುಗರ ಕಿರ್ಚ್ಕೋತಾರೆ. ಏನ್ ಬ್ರೋ ಅದು? ಓ ಯಾಕೋ ನಾಗರಬಾವಿ ಇದೆ, ನಕ್ಕೋ ಜೈಲ್ ಅನ್ಸುತ್ತೆ ಇದು. ಏನು ಸೌಂಡ್ ಇದು? ನಿನಗೆ ಅದು ಇಲ್ಲಪ್ಪ. ಕಾಬೋದೆ ರಾಮ ಫೋರ್ಟ್ 75 ಕಿಲೋಮೀಟರ್. ಕಾರವಾರ ಕರ್ನಾಟಕ 130 ಕಿಲೋಮೀಟರ್. ಹೋಗ್ಬಿಡೋಣ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ. ನಮ್ಮ ರಾಜ್ಯ ನಮಗೆ ದೇಶ. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸುಭಿಕ್ಷವಾಗಿದ್ದಾರೆ. ನಾವೊಬ್ಬರೇ ಕೊಲ್ಗೆಟ್ಟಿರೋರು ಅಂತ. ಸರಿ ಇಲ್ಲ ನೋಡ್ಗುರು. ಇದು ಜೈಲು ಒಳಗಡೆ ಫೋಕಸ್ ಆಯ್ತಿಲ್ಲ. ಫುಲ್ಲು ದೊಡ್ಡ ಏರಿಯಾ ಇಲ್ಲಿದೆ ನೋಡ್ರಿ. ಈ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಅಷ್ಟು ದೊಡ್ಡ ಕೆಳಗಡೆ ಅಂಡರ್ ಗ್ರೌಂಡ್ ಐತೆ. ಅಂದ್ರೆ ಸುಮಾರು ಏನೇನು ಒಂದು 20, 25, 30 ಅಡಿವರೆಗೂ ಇದೆ. ಎಷ್ಟು ಉದ್ದಾನೆ 30 ಅಡಿವರೆಗೂ ಇದೆ. ಅಂದರೆ ಜೈಲ್ ಅಂತವ್ರೆ. ಆ್ಯಕ್ಚುಲಿ ಪ್ರಾಪರಾಗಿ ಯಾರಿಗೂ ಏನೂ ಗೊತ್ತಿಲ್ಲ. ಬಟ್ ಆ ಕಾಲದಲ್ಲಿ ಇರೋದಕ್ಕೂ ಈಗೆಲ್ಲ ಫುಲ್ಲು ರಿನೋವೇಟ್ ಮಾಡೋರು ನೋಡಿ. ಇವೆಲ್ಲ ಇತ್ತೋ ಇಲ್ಲಿ ಹೋಗುತ್ತಲ್ಲ, ಇವೆಲ್ಲ ಇವಾಗ ಮಾಡಿರೋದು. ಅವರೆಲ್ಲ ಅವಾಗೆಲ್ಲ ಮಾಡಿದ್ರು ಹಿಂಗೆಲ್ಲ ಇರ್ತಿತ್ತು, ಎಲ್ಲಿರ್ತಿತ್ತು. ಸೊ ಅದೆಲ್ಲ ಇವಾಗ ಮಾಡಿದ್ದಾರೆ. ಅದೇ ಜೈಲ್ ಅಂತೆ. ಆ ಕಡೆನೂ ಇದೆ ಪ್ರಿಸನ್ ಒಂದು. ನಾವು ಮುಂದೆ ಅಲ್ಲಿ ಲೆಫ್ಟ್ ರೈಟ್ ತೊಗೊಂಡ್ವಿ, ಅಲ್ಲಿ ಸ್ಟ್ರೈಟ್ ಹೋಗಿದ್ರೆ ಅಲ್ಲಿ ಜೈಲಲ್ಲಿ ಹೆಜ್ಜೆ ಅಂತೆ ನೋಡ್ರಿ. ಇಷ್ಟು ದೊಡ್ಡದು ಕೆಳಗಡೆ ಜಾಗ ಇದೆ, ಒಂದು 25 ಅಡಿ 30 ಅಡಿ ಜಾಗ. ಇಲ್ಲಿ ಸ್ಟೆಪ್ಸ್ ಕೂಡ ಮಾಡೋರು. ಇಲ್ಲಿ ಗೇಟ್ ಬಿ ಹಾಕ್ಬಿಟ್ಟವ್ರೆ. ಅಲ್ಲೆಲ್ಲ ಅಲೋ ಮಾಡಿದ್ವಿ, ನಾವು ನೋಡ್ಕೊಂಡು ಬರ್ತಿದ್ವಿ ಏನೇನಿತ್ತು ಅಂತ ನೋಡ್ರಿ. ಇಲ್ಲಿದೆ ನೋಡ್ರಿ, ನಾವು ಒಳಗೆ ಹೋಗ್ಬೋದು. ಅಂದರೆ ಬೇಗ ಹಾಕೋರೆ ಬಿಡಲ್ಲ. ಬಟ್ ಅಲ್ಲಿ ಹೋಗಿ ಕೆಳಗಡೆಗೆ ಹೋಗ್ತೀವಿ ಡೈರೆಕ್ಟು. ನೋಡ್ರಪ್ಪ ಸುತ್ತ ಹಿಂಗಿದೆ. ನಿಮ್ಗೆ ಆ ಕಡೆ ಇರೋದೆಲ್ಲ ಫುಲ್ ಸಮುದ್ರನೇ. ನಾವು ಈ ಕಡೆ ಇದೀವಿ, ಅದು ಆ ಕಡೆ ಫುಲ್ ಹೋದ್ರೆ ಸಮುದ್ರನೇ. ಅಲ್ಲೆಲ್ಲ ಇದೊಂಥರ ವರ್ಲ್ಡ್ಗಳಿಗೆ ಸೇರಿದ್ದು. ಸೊ ಇದೇನೆ ಅಗೋಡ ಫೋರ್ಟ್ ಅಂದರೆ. ನಮ್ಮ ಬಾಯ್ಸ್ ಎಲ್ಲ ಅಲ್ಲಿ ನಿಂತ್ಕೊಂಡು ಏನೋ ಗುಂಪು ಹಾಕೊಂಡು ಏನೋ ನೋಡ್ತಾವ್ರೆ ಗುರು. ಝೂಮ್ ಹಾಕಿ ಏನೋ ನೋಡ್ತಾವ್ರೆ.
ನೋಡ್ರಪ್ಪ ಸಮುದ್ರ ಹಿಂಗೈತೆ. ಸಮುದ್ರ ಹತ್ರ ತೊಳಿತಾರೆ ಶೆಕೆ ಜಾಸ್ತಿ ಐತೆ, ತಣ್ಣಗಂತೂ ಆಗಲ್ಲ. ನೋಡಿದ್ರಲ್ಲ ಫುಲ್ ಸಮುದ್ರ. ಹಿಂಗೆ ಹೋದ್ರೆ ಮತ್ತೆ ದುಬೈ ಹೋಯ್ತೀವಿ ಗೊತ್ತಾ. ಹಂಗೆ ಹೋಯ್ತಾ ಇದ್ರೆ ಕೈನೇ ಬರ್ತದೆ. ಕೈ ಹಿಡ್ಸ್ಬಿಟ್ಟು ಎಗ್ಗಿ ನಡ್ಕೊ ಹೋಯ್ತಾ ಹಿಂಗೆ ಹೋದ್ರೆ ಕೈಲಾಸ ಸಿಕ್ಬಿಡು. ಹಿಂಗೆ ಹೋದ್ರೆ ಎಲ್ಲ ನೀಟಾಗಿ ಒಂಚೂರು ಫ್ರೆಶ್ ಅಪ್ ಆಗಿ ಒಂಚೂರು ಎಲ್ಲರೂ ಒಂದೆರಡು ನಿದ್ದೆ ಮಾಡಿ ಹುಡುಗರೆಲ್ಲ ಇವಾಗ ಬೀಚ್ ಹತ್ರಕ್ಕೆ ಹೋಗ್ತಾ ಇದೀವಿ. ಎಲ್ಲಿ ಅಂದರೆ ಬಾಗ ಬೀಚ್ಗೆ ಹೋಗ್ತಾ ಇದೀವಿ. ಸೊ ನೋಡೋಣ, ಎಲ್ಲ ವಾಕಿಂಗ್ ಅಲಿತಾ ಇದೀವಿ ನಡ್ಕೊಂಡು ಹಂಗೇನೆ. ಸೊ ಅಲ್ಲಿ ಹೋಗಿ ಇವೆಲ್ಲ ಒಂದು ಸ್ವಲ್ಪ ಹೊತ್ತಲ್ಲಿ ವಾಟರ್ ಆಕ್ಟಿವಿಟೀಸ್ ಎಲ್ಲ ಮಾಡಿ ನೀರಲ್ಲೆಲ್ಲ ಆಡಿ ಆಮೇಲೆ ಸನ್ಸೆಟ್ನ ನೋಡೋಣ ಅಂತ ಯೋಚನೆ ಮಾಡಿದ್ವಿ. ಸನ್ಸೆಟ್ ಒಂದು ಒಳ್ಳೆ ಬೀಚ್ ನೋಡೋಣ ಅಂದ್ಬಿಟ್ಟು. ಸೊ ಅಲ್ಲೆಲ್ಲ ಆದಮೇಲೆ ನೈಟು ಮಾಮೂಲಿ ಪಾರ್ಟಿ ಗಿಟಿ ಎಲ್ಲರೂ ಹುಡ್ಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾನೆಲ್ಲ ಫ್ರೀ ಪಟ್ಟಿಗಳೆಲ್ಲ ನಡೆಯುತ್ತಲ್ಲ, ನೋಡೋಣ ನೈಟೆಲ್ಲ ಓಡಾಡೋಣ ಅಂತ ಹಿಂಗೆ ಇದ್ದೀವಿ. ನಮ್ಮ ಹುಡುಗರು ನೈಟೆಲ್ಲ ಓಡಾಡೋ ಅಂತ ಕೆಪಾಸಿಟಿ ಇರೋಂಥವ್ರು ಅಂತ ಅಲ್ಲ, ಆದರೂ ನೋಡೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ನೋಡೋಣ ನೈಟೆಲ್ಲ ಏನಾಗೋದು. ಸೊ ಇದು ಬೀಚ್ಗೆ ಎಂಟ್ರಿ ಉಂಟು. ಮಾಮೂಲಿ ಯಾವುದೋ ಚಿಕ್ಕ ರೋಡ್ ಇತ್ತು ಸಂದೀಪಲ್ಲಿ, ಅದನ್ನ ನುಕ್ಕೊ ಬಂದ್ವಿ. ಇನ್ನೇನು ಹತ್ತತ್ರ ಬರ್ತಾ ಇದೀವಿ. ಸೌಂಡ್ ಎಲ್ಲ ಕೇಳಿಸ್ತೈತೆ, ಜೊತೆಗೆ ಶೆಕೆ ಜಾಸ್ತಿ ಹೊಡಿತಿದೆ. ಇನ್ನು ನೋಡ್ರಿ ಹತ್ರ ಬಂದೇ ಬಿಟ್ವಿ. ಇಲ್ಲೆಲ್ಲ ಕೆಫೆಗಳೆಲ್ಲ ಜಾಸ್ತಿ ಇದೆ ನೋಡ್ರಿ. ಇಲ್ಲೆಲ್ಲ ಫುಲ್ ಕೆಫೆಸ್. ನೀರು ಆಹಾ ನೋಡಿ ಗುರು, ಆಟ ಎಲ್ಲ ಹಾಕ್ಬಿಟ್ಟವ್ರೆ. ಮೇನ್ ಎಂಟ್ರಿನೇ ಅಲ್ವಾ ಏನೋ ಗೊತ್ತಿಲ್ಲ. ಮೇನ್ ಎಂಟ್ರಿ ಆ ಕಡೆ ಐತೆ. ಹಾಟಿಂದ ವೆಲ್ಕಮ್ ಮಾಡ್ತವ್ರು ನಮ್ಮನ್ನ ಬಾಗ ಬೀಚ್ಗೆ. ಇಲ್ಲೆಲ್ಲ ಜನ ಒಂಚೂರು ಕಮ್ಮಿ ಅವರೆ, ಅದು ಅಲ್ಲಿ ಸಿಕ್ಕಾಪಟ್ಟೆ ಅವರೆ. ಜೊತೆಗೆ ಅಲ್ಲಿ ಆಕ್ಟಿವಿಟೀಸ್ ಜಾಸ್ತಿ ಇರೋದಂತೆ. ಸೊ ಎಲ್ಲ ಬಾಯ್ಸ್ ಅದಕ್ಕೆ ಆ ಕಡೆ ಹೋಗೋಣ ಅಂತವ್ರೆ. ಸೊ ಎಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೆಂಗಾಗತ್ತೆ ಅಂತ. ಇವತ್ತು ಫುಲ್ಲು ನೀರಲ್ಲಿ ಕುಪ್ಪಿ ಅಪ್ಪಳಿಸ್ಬಿಡೋದೆ. ಅಪ್ರೂಪ ಬರ್ತೀವಿ, ನೀರು ಬಿಟ್ಟು ಬರೋಕ್ಕೂ ಆಗಲ್ಲ. ಅದಕ್ಕೆ ಹುಡುಗರೆಲ್ಲ ಕೆಲವೊಂದು ಜಾಗಗಳು ನೋಡ್ದು, ಬಟ್ ಜಾಸ್ತಿ ಎಲ್ಲ ಹುಡುಗರೆಲ್ಲ ನೀರಲ್ಲಿ ಇರೋಣ ಅಂತ ಹೇಳ್ತಾವ್ರೆ. ಎಲ್ರಿಗೂ ನೀರೊಂದು ಆಸೆ ನಮ್ಮ ಹುಡುಗರಿಗೆಲ್ಲ ಒಂಚೂರು. ಸೊ ಅದಕ್ಕೆ ಎಲ್ಲ ಅಲ್ಲೇ ಹೋಗ್ತಾ ಇದೀವಿ, ನೀರಲ್ಲಿ ಆಡೋಣ ಬಿಟ್ಟು ಹೋಗ್ತಾ ಇದೀವಿ. ನೋಡೋಣ ಚೆನ್ನಾಗಿ ಆಡ್ಬಿಡೋದು ಯಾವುದು. ನೀರಿಗೆ ಹೋಯ್ತಾ ಇರ್ಬೇಕು ಅನ್ಸುತ್ತೆ ನೋಡ್ರಿ. ನಮ್ಮ ಹುಡುಗ ಒಂಚೂರು ತಿಕ್ಕಲು, ಒಂಚೂರು ಪುಕ್ಕಲು. ನಾವು ಈ ಸಖತ್ತಾಗಿ ಬಿಲ್ಡ್ ಕಡೆ ಅದಕ್ಕೆ ಮೂಗಿಡ್ಕೊಂಡು ಹಿಂದ್ಗಡೆ ಅದಮ್ಮ ಶೆಟ್ಟಿ. ಹಾಯ್ ಬ್ರೋ, ಬನ್ನಿ ಬ್ರೋ. ಏನು ಮಾಡ್ತಿದ್ಯಾ? ನೀರಲ್ಲಿ ಆಡಕ್ ಮಾತ್ರ ಸೈಕ್ ಇದೆಯಲ್ಲ. ಏನು ಈ ಬೀಚ್ಗಳೆಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ಗುರು. ಇಲ್ಲ ಆಡ್ಬೇಕು ಅಲ್ಲ ಆಡ್ಬೇಕು ಅಂತ ಸುಮ್ಮನೆ ನುಗ್ತಾ ಇರ್ಬೋದು, ಆಡ್ತಾ ಇರ್ಬೋದು. ಆ ಕಡೆ ಏನು ಬಟ್ ಆ ಕಡೆ ಸಿಕ್ಕಾಪಡೆ ಜನ ಅವ್ರೆ, ಅದಕ್ಕೆ ಹೋಗ್ಲಿಲ್ಲ. ಫುಲ್ ಫ್ರೀ ಇರಲ್ಲ ಒಂಥರ. ಇಲ್ಲ ಅದೇ ನೋಡ್ರಿ ಫುಲ್ ಫ್ರೀ, ಯಾರು ಇಲ್ಲ ನೋಡ್ರಿ. ಅಲ್ಲಿ ತುಂಬ ಹೋಗ್ಬಿಡೋರು ಜನ. ಮೊನ್ನೆ ಎಂಟ್ರೀಸ್ ಮಾಡೋದು ಆ್ಯಕ್ಚುಲಿ ಅದೇ ಎಂಟ್ರಿ ಇರೋದು ಭಾಗ ಬೀಚು. ಸೊ ಅಲ್ಲಿ ಜನ ತುಂಬವ್ರೆ. ಅದಕ್ಕೆ ನಾವು ಈ ಕಡೆ ಬಂದ್ಬಿಟ್ವಿ. ನೋಡೋಣ ಒಂದು ಸ್ವಲ್ಪ ನೀರಲ್ಲಿ ಆಡ್ಕೊಂಡು ಅದ್ರ ಆಕ್ಟಿವಿಟೀಸ್ ಆಡ್ಕೊಂಡು ಒಳ್ಳೆ ಸನ್ಸೆಟ್ ನೋಡೋಣ ಅನ್ಕೊಂಡಿದ್ದೀವಿ. ನೋಡೋಣ, ನಿನ್ನೆ ಸನ್ಸೆಟ್ ಅಂತೂ ಕೈ ಕೊಡ್ತು, ನೀವೇ ನೋಡಿದ್ರಿ. ಆದ್ರೆ ಇವತ್ತು ಏನಾಗತ್ತ ಗೊತ್ತಿಲ್ಲ. ನಾವೇ ಕಂಡ ಕನಸು ಅನಲೆ ಅದಕ್ಕೆ ನಿನ್ನ ಹೆಸರ ಇಡಲೆ. ಗೋವಾ ನೈಟ್ ಅಂದ್ರೆ ರಾತ್ರಿ ಗೋವಾ ನೋಡಕ್ ಬಂದಿದ್ದೀವಿ. ರಾತ್ರಿ ಲೈಫ್ ನೋಡಕ್ ಅದು ಕ್ರೇಜಿಯಾಗಿದೆ. ಸಿರಿಯಸ್ಸಾಗಿ ರಾತ್ರಿ ಲೈಫ್ ನೋಡ್ರಿ, ಬರೀ ಪಾರ್ಟಿ ಅಷ್ಟೇ. ನೀವು 24 ಗಂಟೆ ಪಾರ್ಟಿ ಮಾಡ್ತಾರಂತ ಆ ಥರ ಅಂತ ಹೇಳಿದ್ರೆ ರಾತ್ರಿ ಫುಲ್ ಪಾರ್ಟಿ ನಡೆಯುತ್ತೆ ಅಂತ ಹೇಳ್ತವ್ರೆ. ಅವ್ರನ್ನ ಕ್ರೇಜಿಯಾಗಿದೆ, ಜನ ಸಕ್ಕತ್ ತುಂಬವ್ರೆ. ಈ ಥರ ಪಾರ್ಟಿ ಎಲ್ಲ ಯಾವತ್ತೂ ನೋಡಿರ್ಲಿಲ್ಲ. ಸೊ ಇವತ್ತು ನೋಡಿ ಆಗ್ಬಿಟ್ಟು ಜೋರಾಗಿ
ಒಂದು ದುರ್ವಿಧಿ ನಡೆದೋಗಿದೆ. ಆ ದುರ್ವಿಧಿ ಏನು ಅಂದ್ರೆ ನಮ್ಮ ಹುಡುಗ ಗೋವಾಗ ಬಂದವನೆ, ಆದ್ರೆ ಏನು ಅಂದ್ರೆ ಅವನಿಗೆ -3 ಇದೆ, ಕಣ್ ಕಾಣಲ್ಲ. ಕನ್ನಡ ಕಳ್ಳಾಕೊಂಡ್ಬಿಟ್ಟವನೆ ಪಾಪ. ಇವಾಗ ಈ ಲೈಟಲ್ಲಿ ಅವನೇ. ಮಮ್ಮಿಗೆ ಏನ್ ಕಾಣ್ತಿದೆ? ಏನೋಪ್ಪ ಏನು ಕಾಣ್ತಾ ಇಲ್ಲ, ಎಲ್ಲ ಅಲ್ಲ, ಅದು ಗೋವಾ ಬಂದು ಕನ್ನಡ ಕಳ್ಕೊಂಡಿದ್ದೆ. ಇದಕ್ಕಿಂತ ಒಂದು ತಪ್ಪಿ ಅದು 4 ವರ್ಷ ಆಯ್ತು ತಗೊಂಡು, 2 ಸತಿ ಹೊಂಟೋಯ್ತು, ವಾಪಸ್ ತಂದ್ಕೊಟ್ಬಿಡ್ತದೆ. ಮೋಸ್ಟ್ಲಿ ಅದಕ್ಕೆ ಕುರುಡು ಇರಬೇಕು. ಅದಕ್ಕೆ ನಿನ್ನ ಕುರುಡು ಪ್ರೀತಿ ಇರಬೇಕು. ಅದಕ್ಕೆ ಹೇಳಿದ್ರು ದೊಡ್ಡವರು, ಅದಕ್ಕೂ ಮೈನಸ್ ಇರ್ಬೇಕು ಹಾಕೊಂತ ಇರ್ತೀವಿ. ಗೋವಾ ಬಂದು ಕನ್ನಡ ಕಲ್ತ್ಕೊತಾರಲ್ಲ, ಅವ್ರ ಪರಿಸ್ಥಿತಿ ಯಾವ ನಾಯಿಗೂ ಬರೋದು. ರಿಯಲಿ ತಾಯಿ ಋಣ ನೀಡೋದಿಲ್ಲ ಋಣ. ನೀನು ಯಾವ ಲೈಟ್ ಕನ್ನಡ ಹಾಕೊಂಡು ಏನ್ ಕಾಣ್ತೈತೆ ಬಿಡ್ತೈತೆ ಗೊತ್ತಿಲ್ಲ, ಹೊಟ್ಟೆಲ್ ಚಿಲ್ ಮಾಡ್ತಾನೆ.